ಸಿಎಂ ಬಳಿಕ ಎಚ್.ಸಿ. ಮಹದೇವಪ್ಪ ದಲಿತ ಸಿಎಂ ಅಸ್ತ್ರ. ದಲಿತರು ಒಂದು ಬಾರಿ ಆದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಸಿಎಂ ಬಳಿಕ ಎಚ್.ಸಿ. ಮಹದೇವಪ್ಪ ದಲಿತ ಸಿಎಂ ಅಸ್ತ್ರವನ್ನ ಬಿಟ್ಟಿದ್ದಾರೆ. ದಲಿತರು ಒಂದು ಬಾರಿ ಆದರೂ ಮುಖ್ಯಮಂತ್ರಿ ಆಗಬೇಕು. ಇಲ್ಲಿವರೆಗೂ ದಲಿತರು ಮುಖ್ಯಮಂತ್ರಿ ಆಗಿಲ್ಲ. ಒಂದು ಸತಿನಾದರೂ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಎಚ್.ಸಿ. ಮಹದೇವಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಲಿತರೇ ಕಾಂಗ್ರೆಸ್ ಬೆನ್ನೆಲುಬು ಎಂದಿದ್ದ ಸಚಿವ ಮಹದೇವಪ್ಪ ಎಚ್.ಸಿ. ಮಹದೇವಪ್ಪ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಎಚ್.ಸಿ. ಮಹದೇವಪ್ಪ ಅವರು ಹೇಳ್ತಾರೆ, ಒಂದು ಸತಿನಾದರೂ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ, ಹೇಳಿಕೆಯನ್ನು ಕೊಡ್ತಾರೆ. ಅದಕ್ಕೆ ಪ್ರತಿ ಕೌಂಟರ್ ಆಗಿ ಸಿಎಂ ಬಳಿಕ ಎಚ್.ಸಿ. ಮಹದೇವಪ್ಪ ದಲಿತ ಸಿಎಂ ಅಸ್ತ್ರ. ಒಂದ್ಸತಿನಾದರೂ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಚ್.ಸಿ. ಮಹದೇವಪ್ಪನವರು. ಅದಕ್ಕೆ ಪ್ರತ್ಯುತ್ತರವಾಗಿ ಡಿಸಿಎಂ ಡಿಕೆಶಿ ಕೌಂಟರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಎಚ್.ಸಿ. ಮಹದೇವಪ್ಪನವರು ಹಾಗೆ ಡಿಸಿಎಂ ಡಿಕೆಶಿ ಅವರು ಏನು ಮಾತಾಡಿದ್ರು ನೋಡ್ಕೊಂಡು ಬರೋಣ ಬನ್ನಿ. ಅವರು ನಮ್ಮ ನ್ಯಾಷನಲ್ ಲೀಡರು, ಅವರು ನಮ್ಮ ಲ್ಯಾಕ್ ಲೀಡರು. ಇಲ್ಲಿಂದ ಅವ್ರಿಗೆ ನಮಸ್ಕಾರ. ಒಂದು ರಾಜ್ಯದಲ್ಲಿ ಅದಕ್ಕೆ ಅವಕಾಶಗಳು ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನು ಒಂದು ದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಅದು ಎಲ್ಲರ ಆಸೆ. ಮತ್ತು ದಲಿತರು ಗಣನೀಯ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸದಾ ಅವರು ಕಾಂಗ್ರೆಸ್ಸಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ವೋಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದು ಸಾರಿ ಮುಖ್ಯಮಂತ್ರಿ ಆಗಬೇಕು. ಅದು ಹೈಕಮಾಂಡ್ನ ಒಂದು ಗಮನದಲ್ಲಿ ಇಟ್ಕೊಂಡಿದೆ. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಇರೋ ತನಕ ಅವರೇ ಮುಖ್ಯಮಂತ್ರಿ. ನಂತರ ಅವರು ನಮ್ಮ ನ್ಯಾಷನಲ್ ಲೀಡರು, ಅವರು ನಮ್ಮ ಲ್ಯಾಕ್ ಲೀಡರು. ಇಲ್ಲಿಂದ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡರು, ಅವರು ನಮ್ಮ ಲ್ಯಾಕ್ ಲೀಡರು. ಇಲ್ಲಿಂದ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡರು, ಅವರು ನಮ್ಮ ಲ್ಯಾಕ್ ಲೀಡರು. ಇಲ್ಲಿಂದ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡರು, ಅವರು ನಮ್ಮ ಲ್ಯಾಕ್ ಲೀಡರು. ಇಲ್ಲಿಂದ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡರು, ಅವರು ನಮ್ಮ ಲ್ಯಾಕ್ ಲೀಡರು. ಇಲ್ಲಿಂದ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡರು, ಅವರು ನಮ್ಮ ಲ್ಯಾಕ್ ಲೀಡರು. ಇಲ್ಲಿಂದ ಅವ್ರಿಗೆ ನಮಸ್ಕಾರ.